ಗೈಸ್, ನಾನ್ ನಿಮ್ ಧ್ರುವ್. ಇವತ್ತು ಇನ್ನೊಂದು ಜಾಬ್ ತಂದಿದ್ದೀನಿ. ಇದು ಬಂದ್ಬಿಟ್ಟು ಅಮೆಝಾನ್ ಅವ್ರದ್ದು. ಇವ್ರು ಬಂದ್ಬಿಟ್ಟು ಕೆಟಲಾಗ್ ಸ್ಪೆಷಲಿಸ್ಟ್ ಮತ್ತೆ ಬುಕ್ ಕ್ಯಾಟಗರಿ ಅನ್ನೋ ಒಂದು ರೋಲ್ಗೆ ಬಿಟ್ಟಿದ್ದಾರೆ. ಸೊ ಇದಕ್ಕೆ ಮೇನ್ ಆಗಿ ನಿಮ್ದು ಎಜುಕೇಶನ್ ಕ್ವಾಲಿಫಿಕೇಶನ್ ಒಂದು ಡಿಗ್ರಿ ಆಗಿರ್ಬೇಕಾಗುತ್ತೆ. ಡಿಗ್ರಿ ಅಂದ್ರೆ BCom, BBA, BSc ಅಥವಾ ಇಂಜಿನಿಯರಿಂಗ್ ಮಾಡಿದ್ರು ನಡೆಯುತ್ತೆ, ಮತ್ತೆ MBA. ಸೊ ಈ ತರ ಮತ್ತೆ ನಿಮ್ಗೆ ಟೆಕ್ನಿಕಲಿ ಎಕ್ಸೆಲ್ ಮತ್ತೆ SQL ನಾಲೆಜ್ ಇರ್ಬೇಕಾಗುತ್ತೆ. ಸೊ ಎಕ್ಸ್ಪೀರಿಯನ್ಸ್ ಏನ್ ಬೇಕು ಅಂತ ಇವ್ರು ಕೇಳ್ತಿರೋದಂದ್ರೆ 1 ಇಯರ್ ಎಕ್ಸ್ಪೀರಿಯನ್ಸ್ ಬೇಕು. ಯಾವ್ದ್ರಲ್ಲಿ? ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, ಪ್ರೋಗ್ರಾಮ್ ಮ್ಯಾನೇಜ್ಮೆಂಟ್ ಮಾಡೋದ್ರಲ್ಲಿ. ಮತ್ತೆ 3 ವರ್ಷ ಸ್ಟೇಕ್ ಹೋಲ್ಡರ್ ಅಥವಾ ಕಸ್ಟಮರ್ ಜೊತೆ ಇಂಟ್ರಾಕ್ಷನ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಬೇಕು. ಸೊ ಇದು ಯಾವುದೇ ರೀತಿ ಫ್ರೆಶರ್ಸ್ಗಲ್ಲ. ಸೊ 3 ವರ್ಷ ಕಸ್ಟಮರ್ ಜೊತೆ ಇಂಟ್ರಾಕ್ಷನ್ ಮಾಡಿರೋ ಜಾಬ್ ಅಲ್ಲಿ ನೀವು ವರ್ಕ್ ಮಾಡಿದ್ದು, 1 ವರ್ಷ ನಿಮ್ಗೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, ಪ್ರೋಗ್ರಾಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಎಲ್ಲ ಗೊತ್ತಿದ್ರೆ ಸೊ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು. ಇದು ಮತ್ತೆ ನಿಮ್ದು ಇಲ್ಲಿ ರೋಲ್ಸ್ ಮತ್ತೆ ಇಲ್ಲಿ ರೆಸ್ಪಾನ್ಸಿಬಿಲಿಟೀಸ್ ಏನೆಲ್ಲ ಇರುತ್ತೆ ಅಂತ ನೋಡೋಣ. ನೀವು ಏನ್ ಮಾಡ್ತೀರಾ ಅಂದ್ರೆ, ಇವಾಗ ಅಮೆಝಾನ್ ನಲ್ಲಿ ಮಿಲಿಯನ್ಸ್ ಆಫ್ ಬುಕ್ ನ ಸೇಲ್ ಮಾಡ್ತಾರೆ, ನಿಮ್ಗೆ ಎಲ್ಲರಿಗೂ ಗೊತ್ತು. ಸೊ ಇವ್ರು ಬಂದ್ಬಿಟ್ಟು ಬುಕ್ ಲಿಸ್ಟಿಂಗ್ ಆರ್ ಅಕ್ಯುರೇಟ್ ಇದೆಯಾ ಅಥವಾ ಡೂಪ್ಲಿಕೇಟ್ ಇದೆಯಾ, ಪುವರ್ ಕ್ವಾಲಿಟಿ ಇಶ್ಯೂಸ್ ಇದೆಯಾ, ಕಸ್ಟಮರ್ ಏನಾದ್ರು ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ ಸ್ಮೂತ್ ಆಗಿ ಎಕ್ಸ್ಪೀರಿಯನ್ಸ್ ಹೇಗಾಗ್ತಿದೆ. ಸೊ ಇದನ್ನೆಲ್ಲ ನೀವು ನೋಡ್ಕೋಬೇಕಾಗುತ್ತೆ. ಮತ್ತೆ ಇಲ್ಲಿ ಸ್ಕಿಲ್ಸ್ ಅದೇ, ನೀವು ಇಲ್ಲಿ ಡಾಟಾ ಎಂಟ್ರಿ ಮಾಡ್ಬೇಕಾಗುತ್ತೆ ಎಕ್ಸೆಲ್ ಅಲ್ಲಿ, SQL ಅಲ್ಲಿ, ಮತ್ತೆ ಪ್ರೊಸೆಸ್ ಇಂಪ್ರೂವ್ಮೆಂಟ್ ಮೆಥಡ್ಸ್. ಸೊ ಇದೆಲ್ಲ ನಿಮಗೆ ಗೊತ್ತಿರ್ಬೇಕಾಗುತ್ತೆ. ಮೇನ್ ರೆಸ್ಪಾನ್ಸಿಬಿಲಿಟಿ ಅದೇ ನಾನು ಹೇಳ್ದಾಗೆ ಕ್ಯಾಟಲಾಗ್ ಕ್ವಾಲಿಟಿ ಚೆಕ್ ಮಾಡೋದು. ಈಗ ಫಾರ್ ಎಕ್ಸಾಂಪಲ್, ಇವಾಗ ಯಾವ್ದಾದ್ರು ಬುಕ್ ಅಲ್ಲಿ ರಾಂಗ್ ಆಗಿ ಆಥರ್ ನೇಮ್ ಇದೆ ಅಥವಾ ಇನ್ಕರೆಕ್ಟ್ ಕ್ಯಾಟಗರಿ ತಪ್ಪಾಗಿ ಹಾಕಿದ್ದಾರೆ. ಸೊ ಇದನ್ನೆಲ್ಲ ನೀವು ಐಡೆಂಟಿಫೈ ಮಾಡ್ಬೇಕಾಗುತ್ತೆ. ಮತ್ತೆ ಡಾಟಾ ಅನಾಲಿಸಿಸ್ ಮಾಡ್ತೀರಾ, ಪ್ರೊಸೆಸ್ ಇಂಪ್ರೂವ್ಮೆಂಟ್ ಮಾಡ್ತೀರಾ, ಕ್ರಾಸ್ ಟೀಮ್ ಕೋಆರ್ಡಿನೇಷನ್ಸ್ ಅಂದ್ರೆ ಟೀಮ್ ಜೊತೆ ಕೋಆರ್ಡಿನೇಟ್ ನೀವು ಮಾಡ್ಬೇಕಾಗುತ್ತೆ. ಸೊ ಈ ತರ ಅಂದ್ರೆ ಬೇರೆ ಬೇರೆ ಟೀಮ್ ಜೊತೆ, ಇವಾಗ ಟೆಕ್ನಿಕಲ್ ಟೀಮ್ ಜೊತೆ ಅಥವಾ ಆಪರೇಷನ್ಸ್ ಟೀಮ್ ಜೊತೆ, ಅವ್ರ ಜೊತೆ ಎಲ್ಲ ನೀವು ಕೋಆರ್ಡಿನೇಷನ್ ಚೆನ್ನಾಗಿ ಇಟ್ಕೊಂಡು ಮಾಡ್ಬೇಕಾಗಿರುತ್ತೆ. ಸೊ ಇದು ಬಂದ್ಬಿಟ್ಟು ನಿಮ್ದು ರೆಸ್ಪಾನ್ಸಿಬಿಲಿಟಿ. ಮತ್ತೆ ಸ್ಕಿಲ್ಸ್ ನಾನು ನಿಮ್ಗೆ ಅವಾಗ್ಲೇ ಹೇಳ್ದಾಗೆ ಎಕ್ಸೆಲ್ ಅಡ್ವಾನ್ಸ್ ಆಗಿರ್ಬೇಕಾಗುತ್ತೆ, ಬೇಸಿಕ್ ಎಲ್ಲ ಅಡ್ವಾನ್ಸ್ ಇರ್ಬೇಕಾಗುತ್ತೆ. ಸೊ ನಿಮ್ಗೆ ಎಲ್ಲಾ ರೀತಿ ಫಾರ್ಮುಲಾಸ್ ಗಳೆಲ್ಲ ನೀವು ಕಲ್ತ್ಕೊಂಡಿರ್ಬೇಕಾಗುತ್ತೆ. ಮತ್ತೆ SQL ಕೂಡ ಹಾಗೆ. SQL ಬೇಸಿಕ್ ಗೊತ್ತಿದ್ರು ಸಾಕು. ಲೈಕ್ ನಿಮ್ಗೆ ಸಿಲೆಕ್ಟ್, ವೇರ್ ಕ್ವೈರೀಸ್ಗಳು, ಗ್ರೂಪ್ ಬೈ ಕ್ವೈರೀಸ್, ಸೊ ಈ ತರದ್ದೆಲ್ಲ ಮಾಡಕ್ ಗೊತ್ತಿದ್ರೆ ಸಾಕು. ಅದಾದ್ಮೇಲೆ ಅನಾಲಿಟಿಕ್ಸ್ ಸ್ಕಿಲ್ಸ್, ನೀವು ಹೇಗೆ ಅನಾಲಿಟಿಕ್ ಎಲ್ಲ ಮಾಡ್ತೀರಾ. ಸೊ ಇದಕ್ಕೆ ನಿಮ್ಗೆ ನಾರ್ಮಲ್ ಲೈಕ್ ಡಾಟಾ ಎಂಟ್ರಿ, ಸೊ ಈ ತರ ಎಲ್ಲ ಡಾಟಾ ತಕೊಂಡು ಅನಾಲಿಟಿಕ್ಸ್ ಹೆಂಗ್ ಮಾಡ್ತೀರಾ, ಸೊ ಈ ತರ ಸ್ಕಿಲ್ ಬೇಕಾಗುತ್ತೆ. ಮತ್ತೆ ಕಮ್ಯುನಿಕೇಶನ್ ಸ್ಕಿಲ್ ನಾರ್ಮಲ್ ಚೆನ್ನಾಗಿದ್ರೆ ಸಾಕು, ಮಾತಾಡೋಕ್ ಬಂದ್ರೆ ಸಾಕಾಗುತ್ತೆ. ಇದು ಟೆಕ್ನಿಕಲಿ ಜಾಬಾ? ಪೂರಾ ಟೆಕ್ನಿಕಲ್ ಅಂತ ನಾನು ಹೇಳಲ್ಲ, ಬಟ್ ಸ್ಟಿಲ್ ನಿಮ್ದು ಇದು SQL ಮತ್ತೆ ಎಕ್ಸೆಲ್ ಬೇಕೇ ಬೇಕಾಗುತ್ತೆ. ಸೊ ಟೆಕ್ನಿಕಲಿನೂ ಹೌದು, ನಾನ್ ಟೆಕ್ನಿಕಲಿ ಕೂಡ ಹೌದು. ಸೊ ಇವ್ರದ್ದು ಬಂದ್ಬಿಟ್ಟು ಇದು ಹೈಬ್ರಿಡ್ ಇರುತ್ತೆ ವರ್ಕ್. ಮತ್ತೆ ಸ್ಯಾಲ್ರಿ ಬಂದ್ಬಿಟ್ಟು ನಿಮ್ಗೆ ಒಂದು 7 to 8-9 lakhs ತನಕ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬಹುದು. 3 years ಎಲ್ಲ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಮಾತ್ರ. ಫ್ರೆಶರ್ ಲೈಕ್ 1 year ಎಕ್ಸ್ಪೀರಿಯನ್ಸ್ಗೆಲ್ಲ ನನ್ನ ಪ್ರಕಾರ ಇವರು 4 LPA ಫಿಕ್ಸ್ ಮಾಡ್ತಾರೆ. ಸೊ ಇಷ್ಟು ಬಂದ್ಬಿಟ್ಟು ಜಾಬ್ ಬಗ್ಗೆ. ಇವಾಗ ಅಪ್ಲೈ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ಅಪ್ಲೈ ನಾನು ಈ ಜಾಬ್ದು ಲಿಂಕ್ ನ ಬಂದ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿರ್ತೀನಿ, ಸೊ ದಯವಿಟ್ಟು ಚೆಕ್ ಮಾಡಿ. ಓಕೆ, ಇಲ್ಲಿ ಅಪ್ಲೈ ನಾವ್ ಅಂತ ಬಟನ್ ಇದೆ ಅಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೀವು ಮುಂಚೆನೆ ಅಮೆಝಾನ್ ಜಾಬ್ ಅಲ್ಲಿ ಅಪ್ಲೈ ಮಾಡಿದ್ರೆ, ಸೊ ಆವಾಗ ಏನ್ ಇಮೇಲ್ ID ಪಾಸ್ವರ್ಡ್ ಕೊಟ್ಟಿದ್ದೀರಾ ಅದನ್ನ ಕೊಡಿ. ಇಲ್ಲ ನೀವು ಹೊಸದಾಗಿ ಮಾಡ್ತೀರಾ ಅಂದ್ರೆ ಇಲ್ಲಿ ಕ್ರಿಯೇಟ್ ಅಮೆಝಾನ್ ಜಾಬ್ ಅಕೌಂಟ್ಸ್ ಅಂತ ಇದೆ ಅಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಆದ್ಮೇಲೆ ನಿಮ್ದು ಮೇಲ್ ಅಡ್ರೆಸ್ ಕೊಡಿ. ಸೊ ಪಾಸ್ವರ್ಡ್ ನಿಮ್ದು ಈ ಜಾಬ್ಗೆ ನಾವು ಎಕ್ಸ್ಟ್ರಾ ಪಾಸ್ವರ್ಡ್ ಮಾಡ್ಬೇಕಂದ್ರೆ ಜಿಮೇಲ್ ಅಕೌಂಟ್ ಪಾಸ್ವರ್ಡ್ ಕೊಡೋಕ್ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ, ಬೇರೆ ಪಾಸ್ವರ್ಡೇ ಕೊಡಿ. ಕ್ರಿಯೇಟ್ ಮಾಡಿ. ಮತ್ತೆ ಮೇಲ್ ID ಯಾವ ಇದಕ್ಕೆ ಮೇಲ್ ID ನಿಮ್ಗೆ ಬರ್ಬೇಕಲ್ವಾ,
ಸೊ ಅದು ಅದು ಆ ಮೇಲ್ ಐ ಡಿದು ಇದು ಏನು ಕೊಟ್ಬಿಡಿ ಆಯ್ತಾ, ನಿಮ್ಗೆ ಯಾವ್ದು ಕಮ್ಯುನಿಕೇಶನ್ ಬರಬೇಕು ಅದು. ಇವಾಗ ನಾನು ಕೊಟ್ಟಿರೋ ಮೇಲ್, ಓ ಸಾರಿ, ನಾನು ಜಿಮೇಲ್ ರಾಂಗ್ ಹಾಕಿದ್ದೇನೆ, ಒಂದ್ ನಿಮಿಷ. ಕರೆಕ್ಟ್ ಆಗಿ ಜಿಮೇಲ್ ಹಾಕಿ ಆಯ್ತಾ. ಸೊ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ, ಅದಕ್ಕೆ ಕಾಲ್ ಅಪ್ಡೇಟ್ಸ್ ಗಳೆಲ್ಲ ಅದಕ್ಕೆ ಬರುತ್ತೆ. ಸೊ ಅದಕ್ಕೋಸ್ಕರ ಯಾ ಇವಾಗ ನಿಮ್ದು ನೀವ್ ಏನ್ ಮೇಲ್ ಐ ಡಿ ಕೊಟ್ಟಿದ್ದೀರಲ್ವಾ, ಅದಕ್ಕೊಂದು ಒ ಟಿ ಪಿ ತರ ಬರುತ್ತೆ. ಸೊ ಆ ಒ ಟಿ ಪಿನ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ. ವೆರಿಫಿಕೇಶನ್ ಕೋಡ್ ಅಂತ ಬರುತ್ತೆ ನೋಡಿ, ವೆರಿಫೈ ಅಂತ ಕೊಡಿ. ಇವಾಗ 2 ಫ್ಯಾಕ್ಟರ್ ವೆರಿಫಿಕೇಶನ್ ಅದೆಲ್ಲ ಇವಾಗ ಬೇಡ, ಸ್ಕಿಪ್ ಫಾರ್ ನಾವು ಕೊಡಿ. ಸ್ಕಿಪ್ ಫಾರ್ ನಾವು ಕೊಟ್ಟಾಗ ನಿಮ್ಗೆ ಒಂದು ರೀಡೈರೆಕ್ಟ್ ಆಗುತ್ತೆ ಇಲ್ಲಿ ಈ ಪೇಜ್ಗೆ. ಸೊ ಇಲ್ಲಿ ನೀವು ಫಸ್ಟ್ ನೇಮ್ ಹಾಕಿ ನಿಮ್ದು ಏನಿದೆ ಅದು, ಮತ್ತೆ ಲಾಸ್ಟ್ ನೇಮ್, ಇಲ್ಲಿ ಫೋನ್ ನಂಬರ್ ಹಾಕಿ ಇಂಡಿಯಾ ಅಂತ ಕ್ಲಿಕ್ ಮಾಡಿ. ಆದ್ಮೇಲೆ ಅಡ್ರೆಸ್ ಅಲ್ಲಿ ನಿಮ್ದು ಮನೆ ನಂಬರ್ ಎಲ್ಲ ಹಾಕೋಬೇಕಾಗಿಲ್ಲ, ಜಸ್ಟ್ ಒಂದು ನಿಮ್ದು ಸ್ಟ್ರೀಟ್ ನೇಮ್ ಹಾಕಿ, ಜಿಪ್ ಕೋಡ್ ಇದು ಪಿನ್ ಕೋಡ್ ಹಾಕಿ. ಅದಾದ್ಮೇಲೆ ಕಂಟ್ರಿ ಇಂಡಿಯಾ ಸಿಲೆಕ್ಟ್ ಮಾಡಿ. ಅದಾದ್ಮೇಲೆ ಸ್ಟೇಟು ಕರ್ನಾಟಕ, ಸೇವ್ ಅಂಡ್ ಕಂಟಿನ್ಯೂ. ಇದಕ್ಕೆ ನೋಟಿಫಿಕೇಶನ್ ಬರ್ಬೇಕಂತ ಇರುತ್ತೆ. ಸೊ ನಿಮಗೆ ಬೇಕಿದ್ರೆ ಮೊಬೈಲ್ ನಂಬರ್ ಕೂಡ ಅಪ್ಡೇಟ್ ಬೇಕು ಅಂತ ಇದ್ರೆ ಎನೇಬಲ್ ಕೊಡಿ, ಇಲ್ಲ ಅಂದ್ರೆ ಸ್ಕಿಪ್ ಕೊಡಿ. ಆರ್ ಯು ವಿಲ್ಲಿಂಗ್ ಟು ರಿಲೋಕೇಟ್, ಎಸ್ ಅಂತ ಹಾಕಿ. ಪ್ರಿಫರ್ಡ್ ವರ್ಕ್ ಲೊಕೇಶನ್ ನಿಮ್ಗೆ ಯಾವ್ದು ಬೇಕು ಅದನ್ನ ಸಿಲೆಕ್ಟ್ ಮಾಡಿ. ಸೊ ನಾನು ಬ್ಯಾಂಗ್ಳೂರ್ ಸಿಲೆಕ್ಟ್ ಮಾಡ್ತಿದ್ದೀನಿ. ಹೌ ಡಿಡ್ ಯು ಹಿಯರ್ ಅಬೌಟ್ ದಿಸ್ ಜಾಬ್ ಅಂತ ಇದೆ. ಸೊ ನಾನಿಲ್ಲಿ ಸೋಷಿಯಲ್ ಮೀಡಿಯಾ ಅಂತ ಕ್ಲಿಕ್ ಮಾಡ್ತೀನಿ. ಸೋಷಿಯಲ್ ಮೀಡಿಯಾ ಅಂದ ತಕ್ಷಣ ಯಾವ್ದಂತ ಕೇಳ್ತಾರೆ. ಸೊ ನೀವಿಲ್ಲಿ ಬಂದ್ಬಿಟ್ಟು ಏನು ಇಲ್ಲ, ಅದರ್ ಅಂತ ಕೊಡಿ. ಆದ್ಮೇಲೆ ಕಂಟಿನ್ಯೂ. ವರ್ಕ್ ಹಿಸ್ಟ್ರಿ ನೀವು ಎಷ್ಟು ಇಯರ್ ಎಕ್ಸ್ಪೀರಿಯನ್ಸ್ ಇದೆ ಸೊ ಅದನ್ನ ಹಾಕಿ. ಅದಾದ್ಮೇಲೆ ಪ್ರೊವೈಡ್ ಯುವರ್ ಕರೆಂಟ್ ಫಾಲೋಡ್ ಬೈ ಲೀಸ್ಟ್ ಪಾಸ್ಟ್ ಎಂಪ್ಲಾಯರ್ಸ್. ಸೊ ನೀವು ಇವಾಗ ಎಲ್ಲಿ ವರ್ಕ್ ಮಾಡ್ತಿದ್ದೀರಾ ಅಥವಾ ಮುಂಚೆ ವರ್ಕ್ ಮಾಡ್ತಿದ್ರೆ ಸೊ ಆ ಕಂಪ್ನಿ ಹೆಸರುಗಳನ್ನ ಹಾಕ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು ABC ಅನ್ನೋ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ರೆ ಇದಕ್ಕೂ ಹಿಂದೆ ಬೇರೆ ಏನೋ ಕಂಪ್ನಿಯಲ್ಲಿ ವರ್ಕ್ ಮಾಡಿದ್ದೆ, ಅದ್ರ ಹೆಸರು ಬಂದು DGC ಅಂತ. ಸೊ ಈ ತರ ಒಂದು ಕೊಮ ಹಾಕ್ಬಿಟ್ಟು ನೀವು ಹಾಕ್ತಾ ಹೋಗ್ಬೇಕಾಗುತ್ತೆ. ಆಮೇಲೆ ಪ್ಲೀಸ್ ಲೀಸ್ಟ್ ಯುವರ್ ಪ್ರೈಮರಿ ಅಂಡ್ ಸೆಕೆಂಡರಿ, ನಿಮ್ದು ಸ್ಕಿಲ್ಸ್ ಏನು ಪ್ರೈಮರಿ, ಸೊ ಅದು SQL ಮತ್ತೆ ಎಕ್ಸೆಲ್. ಸೊ ಈ ತರ ನಿಮ್ಗೆ ಏನೇನ್ ಸ್ಕಿಲ್ಸ್ ಗೊತ್ತಿದೆ ಸೊ ಅದನ್ನ ಕೊಮ ಹಾಕ್ಬಿಟ್ಟು ಮೆನ್ಷನ್ ಮಾಡ್ತಾ ಹೋಗಿ. ಅದಾದ್ಮೇಲೆ ಕಂಟಿನ್ಯೂ ಅಂತ ಕೊಡಿ. ಎಜುಕೇಶನ್ ಏನ್ ಮಾಡಿದೀರಾ, ಎಜುಕೇಶನ್ ಲೆವೆಲ್ ಇವಾಗ 12th ಪಾಸ್ ಔಟ್ ಆಗಿದ್ದೀರಾ 12th, ಅಥವಾ ಹೈಸ್ಕೂಲ್ ಆಗಿದ್ರೆ ಹೈಸ್ಕೂಲ್, ಗ್ರಾಜುಯೇಟ್ ಆಗಿದ್ರೆ ಗ್ರಾಜುಯೇಟ್. ಇವ್ರು ಬಂದ್ಬಿಟ್ಟು ಗ್ರಾಜುಯೇಟ್ ಅವ್ರನ್ನೇ ನೋಡ್ತಿರೋದು. ಸೊ ನೀವು ಗ್ರಾಜುಯೇಟ್ ಹಾಕೋದು ಒಳ್ಳೇದು. ಮತ್ತೆ MBA ಹಾಕೋದ್ರೂ ಪರವಾಗಿಲ್ಲ, ಬಿಕಾಸ್ ಫೈನಾನ್ಷಿಯಲ್ ಇದ್ರಲ್ಲಿ ನೋಡ್ತಿದಾರಲ್ವಾ. ಸೊ MBA ಕೂಡ ಹಾಕ್ಬೋದು, ಅಥವಾ ಬ್ಯಾಚುಲರ್ಸ್ ಕೂಡ ಹಾಕ್ಬೋದು. ನಿಮ್ದು ಏನು ಬ್ಯಾಚುಲರ್ಸ್ ಇಂಜಿನಿಯರಿಂಗ್ ಎಲ್ಲ ಮಾಡಿದ್ರೆ ಸೊ ಅದನ್ನು ಹಾಕಿ. ಅದಾದ್ಮೇಲೆ ಸ್ಕೂಲ್ ನೇಮ್ ಹಾಕಿ. ನಾನು ಬಂದ್ಬಿಟ್ಟು ಸ್ಕೂಲ್ ನೇಮ್ ಹಾಕ್ತಿದ್ದೀನಿ. ಏರಿಯಾ ಆಫ್ ಸ್ಟಡಿ ನೀವು ಯಾವ್ದು ಮಾಡಿದೀರಾ ಅದನ್ನ ಹಾಕಿ. ಅದಾದ್ಮೇಲೆ ನೀವು ಸ್ಟೂಡೆಂಟ್ ಎಸ್ ಅಂತ ಹಾಕಿ, ಇಲ್ಲ ಅಂದ್ರೆ ನೋ ಅಂತ ಹಾಕಿ. ಸೊ ವೆನ್ ಯು ಯೂಸ್ ದಿಸ್ ಇನ್ಫಾರ್ಮೇಶನ್ ಟು ಡೈರೆಕ್ಟ್ಲಿ ರಿಕ್ರೂಟ್, ವೆನ್ ಡಿಡ್ ಯು ಗ್ರಾಜುಯೇಟ್, ನೀವು ಯಾವಾಗ ಗ್ರಾಜುಯೇಟ್ ಆಗಿದ್ದು, ಲಾಸ್ಟ್ 1 year ಎಗೋನಾ ಅಥವಾ 1 or 2 years ಎಗೋನಾ, 2 or 3 years ಎಗೋನಾ. ಸೊ ಇದನ್ನ ಸಿಲೆಕ್ಟ್ ಮಾಡಿ. ಮತ್ತೆ ಹ್ಯಾವ್ ಯು ಹ್ಯಾಡ್ ಅ ರಿಲೆವೆಂಟ್, ಈ ಜಾಬ್ ಮೇಲೆ ನಿಮ್ಗೆ ರಿಲೆವೆಂಟ್ ಆಗಿ ಯಾವ್ದಾದ್ರು ಇಂಟರ್ನ್ಶಿಪ್ ಎಕ್ಸ್ಪೀರಿಯನ್ಸ್ ಇದ್ರೆ ಎಸ್ ಅಂತ ಹಾಕಿ, ಇಲ್ಲ ನೋ ಅಂತ ಹಾಕಿ. ಸೊ ಕಂಟಿನ್ಯೂ ಕೊಟ್ಟಾದ್ಮೇಲೆ ಇದು ಏನು ಡೂ ಯು ಹ್ಯಾವ್ 1 year ಆಫ್ ಎಕ್ಸ್ಪೀರಿಯನ್ಸ್ ಇದ್ರೆ ಎಸ್ ಅಂತ ಹಾಕಿ, ಇಲ್ಲ ಅಂದ್ರೆ ನೋ ಅಂತ ಹಾಕಿ. ಡೂ ಯು ಹ್ಯಾವ್ ನಾಲೆಜ್ SQL ಮೆಥಡ್, ಇದು ಎಸ್ ಅಂತ ಹಾಕಿ. ಡೂ ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ ಯೂಸಿಂಗ್ ಡಾಟಾ ಇನ್ಫ್ಲುಯೆನ್ಸ್ ಬಿಸ್ನೆಸ್ ಡಿಸಿಷನ್, ಎಸ್.
Do you have 3+ year? Yes. ಇಲ್ಲ ಅಂದ್ರೆ ನೋ ಹಾಕಿ. ಬಟ್ ಅದೇ ಕಾಲ್ ಬರೋ ಚಾನ್ಸಸ್ ಸ್ವಲ್ಪ ಕಮ್ಮಿ ಇರುತ್ತೆ ಅಷ್ಟೇ. ಮತ್ತೆ ಹ್ಯಾವ್ ಯು ಪ್ರೀವಿಯಸ್ಲಿ ಅಪ್ಲೈ ಟು ಅಮೆಝಾನ್? ಮುಂಚೆ ಅಪ್ಲೈ ಮಾಡಿದ್ರೆ ಎಸ್ ಅಂತ ಹಾಕಿ, ಇಲ್ಲ ಅಂದ್ರೆ ನೋ. ಹ್ಯಾವ್ ಯು ಪ್ರೀವಿಯಸ್ಲಿ ಅಮೆಝಾನ್ ಅಲ್ಲಿ ಕೆಲಸ ಮಾಡಿದ್ರೆ ಎಸ್ ಅಂತ ಹಾಕಿ, ಇಲ್ಲ ಅಂದ್ರೆ ನೋ. ಆರ್ ಯು ಸಬ್ಜೆಕ್ಟೆಡ್ ಟು ನಾನ್? ನಿಮ್ ಮೇಲೆ ಯಾವ್ದಾದ್ರು ಕೇಸ್ ಇದ್ರೆ ಎಸ್, ಇಲ್ಲ ಅಂದ್ರೆ ನೋ. ಡು ಯು ನೀಡ್ ಟು ಫ್ಯೂಚರ್ ಅಲ್ಲಿ ನಿಮ್ಗೆ ಸ್ಪಾನ್ಸರ್ಶಿಪ್ ಅಥವಾ ವೀಸಾ ಇದ್ ಬೇಕು ಅಂದ್ರೆ ಬೇಡ, ಯಾಕಂದ್ರೆ ನೀವು ಇಂಡಿಯನ್ ಸಿಟಿಸನ್ಶಿಪ್, ಸೊ ನೋ. ಆರ್ ಯು ಕರೆಂಟ್ಲಿ ಆರ್ ಇನ್ ಪಾಸ್ಟ್ 3 years have been directly employed for ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ರೆ ಎಸ್ ಅಂತ ಹಾಕಿ, ಇಲ್ಲ ಅಂದ್ರೆ ಇಲ್ಲ. ನೋ, ಐ ವಾಸ್ ನೆವರ್ ಅ ಗೌರ್ಮೆಂಟ್ ಎಂಪ್ಲಾಯ್. ಅಂದ್ರೆ ಮುಂಚೆ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ರೆ ಫಾರ್ಮಲ್ ಗೌರ್ಮೆಂಟ್ ಎಂಪ್ಲಾಯ್ ಇದು ಕ್ಲಿಕ್ ಮಾಡಬೇಕು. ಇವಾಗ್ಲೂ ಗೌರ್ಮೆಂಟ್ ಎಂಪ್ಲಾಯ್ ಆದ್ರೆ ಥರ್ಡ್ ಒನ್ ಕ್ಲಿಕ್ ಮಾಡಿ. ಆರ್ ಯು ಲಿವಿಂಗ್ ಇನ್ ಆರ್ ಇನ್ ಅ ಕರೆಂಟ್ ಫಿಸಿಕಲಿ ಲೊಕೇಟೆಡ್ ಇನ್ ಅ ಸ್ಟೇಷನ್ ಕಂಟ್ರಿ ಲೈಕ್ ಈ ಇದಿಷ್ಟು ಕಂಟ್ರಿಯಲ್ಲಿ ನೀವು ಇದ್ದೀರಾ ಇವಾಗ? ಇಲ್ಲ, ನೋ. ನೋ ಅಂತ ಸೆಲೆಕ್ಟ್ ಮಾಡಿ. ಸೊ ಇನ್ ವಿಚ್ ಕಂಟ್ರಿ ಡೂ ಯು ಹ್ಯಾವ್ ಅ ಸಿಟಿಸನ್ಶಿಪ್? ಇಂಡಿಯಾ. ಇಲ್ಲಿ ಸರ್ಚ್ ಮಾಡಿ ಆಯ್ತಾ, ಇಂಡಿಯಾ ಅಂತ. ಸೊ ಇಂಡಿಯಾ ಸೆಲೆಕ್ಟ್ ಮಾಡಿ. Since obtaining your most did you afterwards become a permanent resident in any other? No. Continue. Resume upload ಮಾಡಿ. ಬ್ರೌಸ್ ಡಿವೈಸ್ ಅಂತ ಕೊಟ್ಬಿಟ್ಟು, ಸೊ ಇಲ್ಲಿ ಬಂದ್ಬಿಟ್ಟು ರೆಸ್ಯೂಮೆ ಅಪ್ಲೋಡ್ ಆಗುತ್ತೆ. ಇವಾಗ ಹಿಂಗ್ ಲೋಡ್ ಆಗ್ತಿದೆ. ಸೊ ಇದು ಇವಾಗ ಅಪ್ಲೋಡ್ ಆಗಿದೆ. ಸೊ ಇಲ್ಲಿ ಒಂದು ಪಾಪ್ಅಪ್ ಬಂತು ಅಲ್ವಾ? ಸೊ ಸೇವ್ ಅಂಡ್ ಕಂಟಿನ್ಯೂ. ಅಕ್ನಾಲೇಜ್ ಮಾಡ್ಬೇಕಾಗುತ್ತೆ. ಇಲ್ಲಿ ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿ ಕಂಟಿನ್ಯೂ. ಮತ್ತೆ ಇಲ್ಲಿ ಮೇಲ್ ಫಿಮೇಲ್ ಸೆಲೆಕ್ಟ್ ಮಾಡಿ ಕಂಟಿನ್ಯೂ. ಸೆಲ್ಫ್ ಐಡೆಂಟಿಫಿಕೇಶನ್. ನೀವು ಮುಂಚೆ ಎಕ್ಸೆಲ್ ಮಿಲಿಟರಿ ಕೆಲಸ ಮಾಡಿದ್ರೆ ನೋ, ಸಾರಿ ಕೆಲಸ ಮಾಡಿದ್ರೆ ಎಸ್, ಇಲ್ಲಾಂದ್ರೆ ನೋ. ಆರ್ ಯು ಮೆಂಬರ್ ಆಫ್ ರಿಸರ್ವ್ ಫೋರ್ಸಸ್? ನೋ. ಹೌದು ಅಂದ್ರೆ ಎಸ್. ಆರ್ ಯು ಮಿಲಿಟರಿ ಸಪೋಸ್ ನಿಮ್ದು ಮನೆಯಲ್ಲಿ ತೀರಾ ಲೈಕ್ ತುಂಬಾ ರಿಲೇಷನ್ ಅಲ್ಲಿ ಇರೋರು ಮಿಲಿಟರಿಯಲ್ಲಿ ಇದಾರೆ? ಎಸ್, ಇಲ್ಲ ಅಂದ್ರೆ ನೋ. ಕಂಟಿನ್ಯೂ ಮಾಡಿ. ಆಮೇಲೆ ಹಾಕಿರೋ ಎಲ್ಲಾದು ಸರಿ ಇದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಬಿಟ್ಟು ಅಪ್ಲೈ ಮಾಡಿ. ನಾನ್ ನಿಮ್ಗೆ ಯಾವಾಗ್ಲೂ ಹೇಳ್ದಾಗೆ 1 ವಾರ ತನಕ ಕಾಯಿರಿ. ಬಂದಿಲ್ಲ ಅಂದ್ರೆ ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಅದಾಗಿಲ್ಲ ಅಂತ. ಸೊ ಬೇರೆ ಎಲ್ಲ ಜಾಬ್ಗಳಿಗೆ ಅಪ್ಲೈ ಮಾಡ್ತೇರಿ. ಮತ್ತೆ ಇದಕ್ಕೆ ಅಪ್ಲೈ ಮಾಡ್ಬಿಟ್ಟು 1 ವಾರ ಕಾಯೋದಲ್ಲ. ಸೊ ನೀವು ಅಪ್ಲೈ ಮಾಡ್ತಾನೆ ಇರಿ, ಸಿಕ್ಕೇ ಸಿಗುತ್ತೆ. ಮತ್ತೆ ನಿಮ್ ಫ್ರೆಂಡ್ಸ್ ಗಳಲ್ಲಿ ಯಾರಾದ್ರೂ ನಿಮ್ ಜಾಬ್ ನ ಹುಡುಕ್ತಿದ್ದಾರೆ ಇದೇ ತರ ಜಾಬ್ಗೆ ಅಥವಾ ಬೇರೆ ತರ ಜಾಬ್ಗೆ, ಸೊ ಅವ್ರಿಗೆ ದಯವಿಟ್ಟು ನಮ್ ಚಾನಲ್ ನ ಪ್ರಿಫರ್ ಮಾಡಿ, ರೆಫರ್ ಮಾಡಿ, ಮತ್ತೆ ಶೇರ್ ಮಾಡಿ. ಮತ್ತೆ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂಡ ಶೇರ್ ಮಾಡಿ. ಸೊ ಇದು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ನೀವು ವಿಡಿಯೋ ನೋಡ್ತೀರಾ ಬಟ್ ಲೈಕ್ ಕೊಡಲ್ಲ, ಕಮೆಂಟ್ ಕೊಡಲ್ಲ, ಸಬ್ಸ್ಕ್ರೈಬ್ ಮಾಡಲ್ಲ. ಸೊ ಇದರಿಂದ ನಮ್ ಮೋಟಿವೇಶನ್ ಸಿಗಲ್ಲ. ಬಟ್ ನೀವು ಒಂದ್ ಅಟ್ ಲೀಸ್ಟ್ ಲೈಕ್, ಸಬ್ಸ್ಕ್ರೈಬ್, ಕಮೆಂಟ್ ಏನಾದ್ರೂ ಒಂದ್ ಮಾಡಿದ್ರು ನಮಗೆ ಮೋಟಿವೇಶನ್ ಸಿಗುತ್ತೆ. ಸೊ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾ ಗೈಸ್, ನಾಳೆ ಇನ್ನೊಂದು ಜಾಬ್ಗಳ ಜೊತೆ ತಗೊಂಡ್ಬರ್ತೀನಿ ಅಪ್ಡೇಟ್ ನ. ಸೊ ಅಲ್ಲಿ ತನಕ ಸಿಗೋಣ ಮತ್ತೆ. ಯಾ, ಬೈ ಬೈ ಗೈಸ್.